ನಮಸ್ತೆ. ನಾವು ಸುಮಾರು ಮನೆಯಿಂದ ಬೆಳಗ್ಗೆ ಟಿಫನ್ನು ಊಟ ಎಲ್ಲ ಒಟ್ಟಿಗೆ ಮಾಡ್ಕೊಂಡು 11:30 12 ಗಂಟೆ ಅಷ್ಟೊತ್ತಿಗೆ ಶಿವಲೀಲಾ ಅನ್ನೋರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹತ್ರ ಗಾರ್ಡನ್ನು, ಅವ್ರ ಗಾರ್ಡನ್ನು ನೋಡೋಕ್ಕೆ ಅಂತ. ಅವ್ರ ಶಿವಲೀಲಾ ಮನೆ ಸುಮಾರು ಮನೆ ವಾಕಬಲ್ಲೇ ನಡ್ಕೊಂಡೇ ಹೋದ್ವಿ ನಾವು. ನೋಡಿ, ಅವ್ರ ಮನೆಗೆ ಬಂದಿದ್ವಿ ಇವಾಗ. ಅವರು ಇಂಡೋರ್ ಜಾಸ್ತಿ ಇಟ್ಟಿದ್ದಾರೆ, ಬಾಲ್ಕನಿ ಗಾರ್ಡನ್ನೇ ಜಾಸ್ತಿ ಇದೆ. ಅವ್ರಿಗೆ ಶೋ ಗಿಡಗಳು ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಅದಲ್ಲದೆ ಅವ್ರಿಗೆ ಊರಲ್ಲಿ ತುಂಬ ಬಿಸಿಲು ಅಂತೇಳಿ ಬ್ರಹ್ಮಕಮಲನೂ ಕೆಳಗಡೆನೇ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಹೊತ್ತು ಒಂಚೂರು ಬಿಸಿಲು ಬರ್ಬೋದು. ಆಮೇಲೆ ಇದು ನೋಡಿ, ಶೋ ಗಿಡ. ಇದು ಅಗಲ, ಎಷ್ಟು ಅಗಲ ಇದೆ ಎಲೆ. ನಮ್ಮ ಹತ್ರ ಇದೆ, ಅಷ್ಟು ಚೆನ್ನಾಗಿಲ್ಲ ಇದು. ಇದೇ ಒಂಥರ ಇದೆ. ಆಮೇಲೆ ನೋಡ್ಬೋದು ನೀವು, ಎಲ್ಲೂ ಒಂಚೂರು ಜಾಗ ಬಿಟ್ಟಿಲ್ಲ ಅವರು, ಎಲ್ಲ ಕಡೆನೂ ಇಟ್ಟಿದ್ದಾರೆ. ಆಮೇಲೆ ವೇಸ್ಟ್ ಸಾಮಾನಿಂದನೂ ಎಲ್ಲ ಕಡೆ ಮಾಡಿದ್ದಾರೆ ನೋಡು. ಒಂದು ಹೆಲ್ಮೆಟಲ್ಲೂ ಅವರು ಇದು ಗಿಡ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ನೋಡಿಸ್ತೀನಿ, ನೋಡ್ಕೊಂಡು ಹೋಗಿ. ಇವು ಹ್ಯಾಂಗಿಂಗ್ ಬಾಸ್ಕೆಟು ತರಿಸ್ಕೊಂಡಿದ್ದಾರೆ, ಹ್ಯಾಂಗಿಂಗು ತರಿಸಿದ್ದಾರೆ ಈ ಥರ. ಆಮೇಲೆ ನೋಡಿ, ಅಲ್ಲಿ ಗ್ರಿಲ್ಗೆ ಹಾಕೋದು ಎಲ್ಲ ತಂದಿದ್ದಾರೆ. ಅದ್ರ ಜೊತೆಗೆ ಮನೆಗಿರೋ ವೇಸ್ಟ್ ಸಾಮಾನಿಂದನೂ ಜಾಸ್ತಿ ಗಿಡಗಳು ಬೆಳೆಸಿದ್ದಾರೆ. ತುಂಬ ಜಾಸ್ತಿ ಚೆನ್ನಾಗಿ. ಇದು ಮೊದಲು ತುಂಬ ಚೆನ್ನಾಗಿತ್ತು. ಅವ್ರು ಊರಲ್ಲಿ ಇರಲಿಲ್ವಂತೆ, ಸುಮಾರು 15 ದಿನ ಇರಲಿಲ್ಲ. ನೀರು ಹಾಕೋಕ್ಕೆ ಬೇರೆಯವ್ರಿಗೆ ಹೇಳಿದ್ವಿ, ಅವರು ಸರಿಯಾಗಿ ನೀರು ಹಾಕಿಲ್ಲ, ನೋಡ್ಕೊಳ್ಳೋರು ಇಲ್ಲದೆ ಈ ಥರ ಆಗಿದ್ದಾವೆ ಅಂತ ಹೇಳಿದರು. ನಿಜ ಅದು. ನಾನು ಮೊದಲೆಲ್ಲ ಗಾರ್ಡನ್ ನೋಡಿದಾಗ ಅವ್ರು ತುಂಬ ಚೆನ್ನಾಗಿ ನೀಟಾಗಿ, ಎಷ್ಟು ನೀಟಾಗಿ ಇಟ್ಟಿದ್ರು. ಮೇಲೇನೂ ಅಷ್ಟೇ. ನೆನ್ನೆ ತಾನೇ ಮನೆಗೆ ಬಂದ್ರಂತೆ. ನಾವು ಅವತ್ತು ತಿರ್ಗಿ ಮಾರನೇ ದಿನವೇ ಬಂದು ಮಾರನೇ ದಿನಕ್ಕೆ ಹೋಗಿದ್ದೀವಿ. ಅದರಿಂದ ಅವ್ರಿಗೆ ಗೊತ್ತೂ ಇಲ್ಲ, ನಾವು ಬರೋದು ಗೊತ್ತಿಲ್ಲ, ಕ್ಲೀನು ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ ಅಂದ್ವಿ. ಅದು ಬೇರೆ ಮಳೆ ಬೇರೆ ಬರ್ತಾಯಿತ್ತಲ್ಲ, ಮಳೇಲಿ ಇನ್ನೂ ಕ್ಲೀನಿಂಗ್ ಕಷ್ಟ. ಅದಕ್ಕೆ ಸ್ವಲ್ಪ ಇದ್ದಿದ್ರಾಗೆ ನಾನು ಗಾರ್ಡನ್ ನೋಡ್ಕೊಂಬಿಟ್ಟು ಹೆಂಗೋ ಊರಿಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ, ಇಂಡೋರು ಅಂದರೆ ಮನೆಯಲ್ಲೂ ಇಟ್ಟಿದ್ದಾರೆ ಗಿಡಗಳು. ಮನಿ ಪ್ಲ್ಯಾಂಟು, ರಬ್ಬರ್ ಪ್ಲ್ಯಾಂಟು ಇಟ್ಟಿದ್ದಾರೆ. ಅದು ಗ್ಲಾಸಲ್ಲಿ ಬಾಟ್ಲುಗಳಿಗೆ ಪಾಟ್ಗಳು ಇಟ್ಟಿದ್ದಾರೆ. ರಬ್ಬರ್ ಪ್ಲ್ಯಾಂಟೂ ಅಷ್ಟೇ ನನ್ನ ಹತ್ರ ಇತ್ತು. ಬಿಸಿಲಿಗೆ ಇಡ್ದೇ ಆಫೀಸಲ್ಲಿ ಇಟ್ಕೊಂಡು ಅವಾಗ ಹೋಯ್ತು ನನ್ನ ಮಗ ಆಫೀಸಲ್ಲಿ ಅದು ಏನು, ನಾವು ಇಂಡೋರು ಅಂತೀವಲ್ವ, ಯಾವಾಗಲೂ ನೆರಳಲ್ಲೇ ಮನೆ ಒಳಗೂ ಇಡಬಾರ್ದು. ವಾರಕ್ಕೊಂದು ಸರಿ ಬಿಸಿಲು ತೋರಿಸ್ಬೇಕು. ಒಂದಿನ ಎಲ್ಲ ವಾರಕ್ಕೊಂದು ಸರಿ ಬಿಸಿಲಲ್ಲಿಟ್ಟು ಮತ್ತೆ ತಂದಿಡ್ತಾರೆ. ಇವರು ಹಂಗೆ ಮಾಡ್ತಾರಂತೆ, ಬದಲಾಯಿಸ್ತಾರಂತೆ. ವಾರಕ್ಕೊಂದು ಸರಿ ಇವನ್ನ ಆಚೆ ಇಡ್ತಾರಂತೆ, ಆಚೆ ಇರೋ ಇಲ್ಲೇ ಇಟ್ಬಿಟ್ಟು ಆ ಥರ ಬಿಸಿಲು ನೋಡಿಸ್ಕೊಂಡು ಇರೋದಕ್ಕೆ. ಗಿಡಗಳು ಹೆಲ್ದಿಯಾಗಿದ್ದಾವೆ, ಚೆನ್ನಾಗಿದ್ದಾವೆ. ಇಂಡೋರಲ್ಲಿರೋ ಗಿಡಗಳು ಇನ್ನೂ ಚೆನ್ನಾಗಿದ್ದಾವೆ. ಹೊರಗಡೆ ಇರೋವೆ ಸ್ವಲ್ಪ ಇದಾಗಿದ್ದಾವೆ. ನಾನು ಅದು ಉದ್ದ ಜಾಸ್ತಿ ಬೆಳೆದ್ರೆ ಕಟ್ ಮಾಡಿಬಿಡಿ, ಬುಷಿಯಾಗಿ ಬೆಳೆಯುತ್ತೆ ಅಂತ ಹೇಳ್ತಾಯಿದ್ದೆ. ಇನ್ನೊಂಚೂರು ಬೆಳಿಬೇಕು ಅಂತ ಹೇಳ್ತಾಯಿದ್ರು. ಇದು ತುಂಬ ಚೆನ್ನಾಗಿರುತ್ತೆ ಅಲ್ಲೇ, ಶೈನಿಂಗ್ ಸಿಕ್ಕಾಪಟ್ಟೆ ಇರುತ್ತೆ ಅದು. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಇಟ್ಟಿದ್ದಾರೆ. ಇವು ಹೆಸ್ರುಗಳೆಲ್ಲ ನಂಗೆ ಗೊತ್ತಿಲ್ಲ. ಯಾವಾಗಲೂ ಶೋ ಗಿಡದ ಹೆಸ್ರು ನನಗೆ ಅಷ್ಟಾಗಿ ಗೊತ್ತಿರಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಒಂದು ಗುಂಡಿ, ನೀರಿನ ಗುಂಡಿ, ನೀರು ತುಂಬಿಡ್ತೀವಲ್ಲ ಅಂಥ ಗುಂಡಿ ಉಪಯೋಗಿಸ್ತಿರ್ಲಿಲ್ವಂತೆ. ಅದು ಗೋಲ್ಡ್ ಕಲರ್ ಪೇಂಟಿಂಗ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ನೋಡಿ, ಕಿಟಕಿಗಳಿಗೂ ಅಷ್ಟೇ ಗಾಜಿನ ಬಾಟ್ಲು ಪ್ರತಿಯೊಂದರಲ್ಲೂ ಇಟ್ಟಿದ್ದಾರೆ ಗಿಡಗಳು. ಹಸಿರು, ಮನೆದಾಗೆ ಎಲ್ಲಿ ನೋಡಿದ್ರೂ ಹಸಿರಾಗಿದೆ. ಸುಮ್ಮನೂ ಅಷ್ಟೇ, ಹೊರಗಡೆ ಬಾಲ್ಕನಿ ಗಾರ್ಡನ್ನು ಇದೆ, ಅವರು ಮೇಲೇನೂ ಇತ್ತು, ನೋಡಿಸಿದ್ದೀನಲ್ವ. ಇವರು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬಾಡಿಗೆ ಮನೆ, ತುಂಬ ಜಾಸ್ತಿನೂ ಮೇಲಿಡೋಕ್ಕಾಗಲ್ಲ, ಸುತ್ತ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಅಲ್ಲಿ ಮೇಲೆ ತೋರಿಸ್ತೀನಿ ನಿಮಗೆ ಅವ್ರದ್ದು ಹೆಂಗಿದೆ ಅಂತ. ಯಾಕೆಂದರೆ ಮನೇಲಿ ಇಲ್ಲದೇ ಇದ್ದರೆ, ನಾವು 1 ದಿನ 2 ದಿನ ಇಲ್ಲದೇ ಇದ್ರೇ ಗಾರ್ಡನ್ ನೋಡೋಕ್ಕಾಗಲ್ಲ. ಅವ್ರು ಸುಮಾರು 10-15 ದಿನದಿಂದ ಇರಲಿಲ್ಲ ಅಂದಾಗ ಗಾರ್ಡನ್ ಹೆಂಗಿರುತ್ತೆ ಅಂತ ನೀವೇ ಊಹಿಸ್ಕೋಬೋದು. ಇವಾಗ ಹಾಕ್ತಿರೋ ವಿಡಿಯೋಗಳು ನೋಡ್ತಾಯಿದ್ದೀನಿ ನಾನು. ಇವಾಗ ಆಗಲೇ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ, ಆಗಲೇ ಕ್ಲೀನ್ ಮಾಡಿದ್ದಾರೆ ಎಲ್ಲ ಕಡೆಯೂ. ಇವಾಗ ಇನ್ನೂ ಚೆನ್ನಾಗಿದೆ. ಅವರು ಬಂದು ಅವರು ಎಲ್ಲ ಒಟ್ಟೊಟ್ಟಿಗೆ ಬಂದವರು ಅನಿಸುತ್ತೆ. ಆದರೆ ಇವರು ಮಧ್ಯೆ ಗ್ಯಾಪು ಬಿಟ್ಬಿಟ್ಟಿದ್ದಾರೆ ಸ್ವಲ್ಪ ದಿನ. ವಿಡಿಯೋಗಳು ಬಸ್ರಿ ಬಾಣಂತನ ಮಗು ಆದಮೇಲೆ ಮಧ್ಯೆ ಬಿಟ್ಟಿರೋದ್ರಿಂದ ಅವ್ರಿಗೆ ಇನ್ನೂ ವಾಚ್ ಓವರ್ ಕೂಡ ಕಲ್ತು ಬಂದಿಲ್ವಂತೆ. ಸಬ್ಸ್ಕ್ರೈಬರು ಅಷ್ಟಕ್ಕಷ್ಟೇ ಇದ್ದಾರೆ. ಬೇಜಾರಾಗುತ್ತೆ ಪಾಪ, ಅಷ್ಟು ದಿನದಿಂದ ಕಷ್ಟಪಟ್ರೂ ಅವ್ರಿಗೆ ಈ ಥರ ಆಗುತ್ತೆ ಅಂತ. ಈ ಥರ ಗಿಡ ಬೆಳೆಸ್ಕೊಂಡು ಕಷ್ಟಪಟ್ಟು ವಿಡಿಯೋ ಮಾಡೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ವಾಚಿಂಗ್ ಅವರ್ ಕೊಟ್ಟರೆ ಒಳ್ಳೆಯದು. ನೋಡಿ, ನೀವು ಅವರು ತೋರಿಸ್ತಾರೆ ಯಾವ್ಯಾವ್ದು ಯಾವ ಥರ ಬೆಳೆಸ್ಬೇಕು ಅಂತ. ಹಣ್ಣಿನ ಗಿಡಗಳು ಈ ನಡುವೆ ಹಾಕ್ತಾಯಿದ್ದಾರಂತೆ. ದಾಳಿಂಬೆ ಒಂದಿದೆ, ಅಂಜೂರ ಒಂದಿದೆ, ಮಾವಿನ ಗಿಡ ಒಂದಿದೆ, 3 ಇದೆ. ಇನ್ನು ಮಲ್ಲಿಗೆ ಹೂವು ನೋಡಿಸಿದ್ನಲ್ಲ, ಸುಮಾರು ಮನೆ ಹತ್ರ ಇರೋ ಮಲ್ಲಿಗೆ ಹೂವು, ಮಾಮೂಲಿ ದುಂಡು ಮಲ್ಲಿಗೆ. ಇದು ನೋಡಿ, ದೇವಗಣಿಗ್ಲೆ. ಇದು ಈ ಕಲರ್ ನನ್ನ ಹತ್ರ ಇದೆ. ಅವ್ರ ಹತ್ರ ಇದು ಒಂದಿದೆ, ಇನ್ನೂ ಒಂದು ಯಾವುದೋ ಹೂವು ಬಿಟ್ಟಿಲ್ಲ ಅಂತ ಹೇಳಿದ್ರು. ನಿಂಬೆ ಗಿಡ ಅಂತೂ ತುಂಬ ದಿನ ಆಯ್ತಂತೆ, ಕಾಯಿ ತುಂಬ ಜಾಸ್ತಿನೇ ಬಿಟ್ಟಿದೆ ನಿಂಬೆ ಗಿಡ.
ತುಂಬ ಹೆಲ್ದಿಯಾಗಿದೆ. ಅದು ಎಷ್ಟೊಂದು ಕಾಯಿ ಬಿಟ್ಟಿದ್ದಾವೆ, ದಿನ 1, 2 ಸಿಗ್ತಾನೆ ಇರ್ತವೆ ಅಂತ ಹೇಳಿದರು. ನೋಡಿ ಎಲ್ಲ ಯಾವ ಥರ ಬೇಕೋ ಆ ಥರ ಇಟ್ಟಿದ್ದಾರೆ. ಸ್ಟ್ಯಾಂಡ್ಗಳು ತರಿಸಿದ್ದಾರೆ, ಎಲ್ಲ ತರಿಸಿದ್ದಾರೆ. ಇನ್ನೂ ಸ್ವಲ್ಪ ಇವಾಗ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ನೀವು ಸಡನ್ನಾಗಿ ಬಂದ್ರಿ, ನಂಗೆ ಗೊತ್ತೇ ಆಗಿಲ್ಲ ಅಂತ. ನಾನು ಮೊದಲೇ ಹೇಳೋದ್ರಿಗಿನ ಅವರು ಅಡುಗೆ ತಿಂಡಿ ಅಂತ ಹಚ್ಕೊಳ್ತಾರೆ ಅಂತ ಹೇಳ್ಬಿಟ್ಟೆ ಹೋದೆ. ಯಾಕೆಂದರೆ ಸುಮಂಗೂ ಹಂಗೆ ಹೇಳಿದ್ದೆ, ನಾವು ಒಂದೇ ದಿನ ಇರೋದ್ರಿಂದ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಇದಕ್ಕೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಿಲ್ಲ. ಅವರೊಬ್ರಿಗೆ ಬರ್ತಾಯಿದ್ದೀವಿ ಅಂತೇಳಿ ಇವ್ರಿಗೆ ಹೇಳಲಿಲ್ಲ. ಸಡನ್ನಾಗಿ ಹೋದ್ವಿ. ಆದ್ರೂ ಅವರು ಸಾಯಂಕಾಲ ನಮ್ಮನ್ನು ಊಟಕ್ಕೆ ಕರೆದ್ರು. ಅದನ್ನು ಒಂದೇ ಒಂದು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಅಷ್ಟೇ. ನೋಡಿ ಈ ಥರ ಜೋಡಿಸ್ಕೊಂಡಿದ್ದಾರೆ ಬಕೀಟು. ಅದು ನೋಡಿ ಸ್ಟ್ಯಾಂಡ್, ಅದು ಮೀಶೋದಲ್ಲೇನೋ ತರಿಸ್ಕೊಂಡ್ರು ಅಂತ ಹೇಳಿದ್ರು. ಪಾಟು ಅದು ಎಲ್ಲ ತರಿಸಿದ್ದಾರೆ. ಆಮೇಲೆ ನೈದಿಲೆ ಗೆಡ್ಡೆಗಳು ತರಿಸಿಟ್ಟಿದ್ದಾರೆ, ತೋರಿಸ್ತೀನಿ. ಅವನು ಹೂವು ಬಿಡ್ತಾ ಇದ್ದಾವೆ ಆಗಲೇ. ಇಲ್ಲೂ ಅಷ್ಟೇ ಪೂಜೆಗೆ ಆಗೋಷ್ಟು ಹೂವು ಬಿಡುತ್ತೆ. ತರಕಾರಿ, ಸೊಪ್ಪು, ಒಂದು ಸರಿ ಕುಂಬಳಕಾಯಿ ಕೂಡ ಬೆಳೆದಿದ್ರು ಇವರು. ತರಕಾರಿ ಬುಡಮೆಕಾಯಿ ಅಂತವ್ರು ನಮ್ಮ ಕಡೆ ಸಿಗುತ್ತೆ. ಬುಡಮೆಕಾಯಿ, ಕಾರ್ಚಿಕಾಯಿ ಅಂದರೆ ಈ ಕಡೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬುಡಮೆಕಾಯಲ್ಲಿ ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು. ಆಮೇಲೆ ಸೌತೆಕಾಯಿ ಬಳ್ಳಿ, ಕುಂಬಳಕಾಯಿ ಬಳ್ಳಿ ಎಲ್ಲ ಹಾಕ್ತಾಯಿದ್ರು. ಈ ನಡುವೆ ಅವೆಲ್ಲ ಜಾಸ್ತಿ ಇಲ್ಲ, ಇಲ್ಲದೇ ಇರೋದಕ್ಕೆ ತರಕಾರಿ ಕಮ್ಮಿ ಇದೆ ಸ್ವಲ್ಪ. ಆಮೇಲೆ ಇದು ವಾಟ್ರ್ ಕ್ಯಾಬೇಜು ಅವೆಲ್ಲ ನೀರಲ್ಲಿ ಬೆಳೆಸೋವು ಸ್ವಲ್ಪ ಜಾಸ್ತಿನೇ ಇದ್ದಾವೆ. ಒಂದು 6-7 ಪಾಟು ಜಾಸ್ತಿನೇ ಇರ್ಬೋದು ಅನಿಸುತ್ತೆ. ಆಮೇಲೆ ದಾಸವಾಳ ಅಲ್ಲಿ ನಾಟಿಗಳೇ ಜಾಸ್ತಿ ಇರೋದು, ಹೈಬ್ರಿಡ್ ಏನು ಇದು ಮಾಡಿಲ್ಲ. ನೋಡಿ ಇದು ನೈದಿಲೆ. ಇವನ್ನ ಕ್ಲೀನ್ ಮಾಡ್ತಾ ಇರಬೇಕು ವಾರಕ್ಕೊಂದ್ಸರಿ ನೀರು ಹಾಕಿ. ಇದೆಲ್ಲ ಸ್ವಲ್ಪ ಕಷ್ಟದ ಕೆಲಸನೇ. ನೋಡಿ ಮೊಗ್ಗು ಬಿಟ್ಟಿದೆ ಅದು. ಇನ್ನೊಂದು ಕಡೆ ಅರಳಿದೆ. ಇದೊಂದು ಸ್ವಲ್ಪ ರೆಡ್ಡಿಶ್ ಇದೆ. ನಾವು ಹೋಗಿದ್ದಿನ ಮೊಗ್ಗು ಮಾತ್ರ ನೋಡಿದ್ವಿ. ಇನ್ನೂ ಒಂದು ವೈಟು ಬಿಟ್ಟಿದೆ, ಅದನ್ನು ತೋರಿಸ್ತೀನಿ ನೋಡಿ. ಆ ಕಡೆ ಇದೆ, ಅದು 2 ವೈಟ್ ಬಿಟ್ಟಿದೆ. ಚಿಕ್ಕದಾಗಿ ನೋಡೋಕೆ ಕಮಲ್ದ ಹೂವು ಥರನೇ ಇರುತ್ತೆ. ಕಮಲ್ದ ಹೂವು ಅಲ್ಲ, ನೈದಿಲೆ ಅಂತಾರೆ ಇವನ್ನ. ಇದ್ರ ಎಲೆನೂ ಚೇಂಜ್ ಆಗಿರುತ್ತೆ. ಆಮೇಲೆ ಎಲೆಗಳಿಂದನೇ ಬೇರು ಬಂದು ಇನ್ನೊಂದು ಗಿಡ ಆಗುತ್ತೆ ಅಂತಲೂ ಹೇಳ್ತಾಯಿದ್ರು. ಇದು ಆನ್ಲೈನಲ್ಲಿ ತರಿಸ್ಕೊಂಡ್ರಂತೆ ಗೆಡ್ಡೆಗಳು. ಎಷ್ಟು ಏನು ಅಂತ ಏನು ಕೇಳೋಕ್ಕೆ ಹೋಗಿಲ್ಲ ನಾನು. ಆಮೇಲೆ ಇಲ್ಲಿ ಬಿಳಿದು ರುದ್ರಾಕ್ಷಿ ಹೂವು ಇದೆ. ನಾನು ಒಂದು ಸರಿ ಅವ್ರಿಗೆ ಕಳಿಸಿದ್ದೆ. ಅವರಿಂದ ಅವರು ಹಿಂಗೆ ಒಬ್ರಿಗಿಂದ ಒಬ್ರಿಗೆ ತಗೊಂಡು ಇವಾಗ ಅವ್ರ ಗಾರ್ಡನಲ್ಲೂ ಇದೆ. ಇವ್ರ ಹತ್ರ ನನ್ನ ಗಾರ್ಡನಲ್ಲಿ ಪಿಂಕು ಎಲ್ಲ ಹೋಯ್ತು ಅಂದಮೇಲೆ ಇವ್ರ ಗಾರ್ಡನಲ್ಲಿ ಇತ್ತು. ಇವಾಗ ನಾನು ಅದ್ರ ಬೀಜ ಇಸ್ಕೊಂಬಂದೆ. ರೆಡ್ಡು ಅವ್ರ ಹತ್ರ ಇಸ್ಕೊಂಬಂದೆ. ಪಿಂಕು ಅವ್ರ ಹತ್ರ ಪಿಂಕ್ ಇರಲಿಲ್ಲ, ಅವರು ಇಸ್ಕೊಂಡ್ರು, ನಾನು ಇಸ್ಕೊಂಡೆ ಪಿಂಕು. ರೆಡ್ಡು ನಾನು ಇಸ್ಕೊಂಡೆ ಅವ್ರ ಹತ್ರ, 2 ಥರ ಆಯಿತು. ಇನ್ನು ವೈಟೂ ಇಸ್ಕೊಂಡೆ ಅವ್ರ ಹತ್ರ, ಅಲ್ಲೂ ಇಸ್ಕೊಂಡೆ, 3 ಆಯಿತು. ಇವಾಗ ನಾನು ಫಸ್ಟ್ ಕೊಟ್ಟಿದ್ದು, ಆದರೆ ನನ್ನ ಹತ್ರ ಇಲ್ದಂಗೆ ಆಯಿತು. ಇವಾಗ ಅವ್ರ ಹತ್ರ ಕೊಟ್ಟಿರೋದಕ್ಕೆ ಅವ್ರ ಹತ್ರ ಸೇವ್ ಆಯಿತು. ಇವಾಗ ನಮಗೆ ಮತ್ತೆ ಅದು ತಿರುಗಿ ಮತ್ತೆ ನಮಗೆ ಬೀಜ ಸಿಕ್ತು. ಈ ಥರ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ಆ ಗಿಡಗಳು ಎಲ್ಲೂ ಹೋಗಲ್ಲ, ಮತ್ತು ತಿರುಗಿಸಿ ನಮ್ಮ ಕಡೆನೇ ಬರುತ್ತೆ. ಎಲ್ಲ ಕಡೆನೂ ಇದ್ದಂಗೆ ಆಗುತ್ತೆ, ಬೇರೆಯವರು ಬೆಳೆಸ್ದಂಗೆ ಇರುತ್ತೆ, ನೋಡೋಕೆ ಖುಷಿಯಾಗುತ್ತೆ. ನಮ್ಮ ಹತ್ರ ಹೋದಾಗ ಅವ್ರ ಹತ್ರ ಇಸ್ಕೊಬೋದು. ಈ ಥರ ಗಿಡಗಳು ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು. ಅಂದರೆ ಅದೇ ಕೆಲಸವಾಗಿ ಅದು ಕೊಡಿ ಇದು ಕೊಡಿ ಅಂತ ದೂರದಿಂದ ಕಳಿಸು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಾನಂತೂ ಕಳ್ಸೋಕ್ಕೆ ಹೋಗಲ್ಲ. ಇವ್ರಿಗೆ ಮಾತ್ರ ಯಾವಾಗಾರ ಬಂದಾಗ ಈ ಥರ ಬೀಜ ಅದು ಇದು ಅವರು ಕಳಿಸ್ತಾರೆ, ನಾವು ಕಳಿಸ್ತೀವಿ. ದುಡ್ಡಿಗಂತೂ ನಾನು ಏನು ಮಾರಕ್ಕೆ ಹೋಗಿಲ್ಲ. ನಾವು ಗಾರ್ಡನ್ ಕೆಲಸ ಮಾಡೋವಾಗ ಅದನ್ನು ಹೋಗಿ ಪೋಸ್ಟ್ ಆಫೀಸಲ್ಲಿ ನಿಂತ್ಕೊಂಡು ಅವ್ನು ಪೋಸ್ಟ್ ಮಾಡೋದು ಅದೆಲ್ಲ ನಮಗೆ ಕಷ್ಟ ಆಗುತ್ತೆ. ಇವರು ಅಷ್ಟೇ ಮಗುನ ಇಟ್ಕೊಂಡಿದ್ದಾರೆ, ಅದಕ್ಕೆ ನಾನು ಏನು ಕೊಡೋಕ್ಕೆ ಹೋಗಲ್ಲ ಅಂದರು. ಅವ್ರು ಕೊಡ್ತಾರೆ, ನೀವು ಅವ್ರನ್ನೇ ಹೋಗಿ ಅವ್ರು ವಾಟ್ಸಪ್ ನಂಬರು ಕೊಟ್ಟಿರ್ತಾರೆ, ಅವ್ರ ಹತ್ರ ಏನಿರುತ್ತೋ ಅದ್ರ ಹೇಳ್ತಾರೆ ಯಾವ್ದ್ಯಾವ್ದು ಕೊಡ್ತೀನಿ ಅಂತ, ಅದನ್ನು ಬೇಕಾದ್ರೆ ತಗೋಬೋದು. ನೋಡಿ ಹಿಂಗಿದೆ ಗಾರ್ಡನ್ ಇವ್ರದ್ದು. ದೊಡ್ಡದೇ ಜಾಗ, ಆದರೆ ಮಧ್ಯ ಇಟ್ಕೋಬೇಡಿ ಅಂತ ಓನರ್ ಹೇಳಿದ್ರಂತೆ. ಅದಕ್ಕೆ ಮಧ್ಯ ಜಾಸ್ತಿ ಇಟ್ಟಿಲ್ಲ, ಎಲ್ಲ ಸುತ್ತ ಬರೋಂಗೆ ಇಟ್ಟಿದ್ದಾರೆ. ಆಮೇಲೆ ಮೇಲೆ ಕಾಂಪೌಂಡ್ ಮೇಲೆ ಇಟ್ಟರೆ ಕೋತಿಗಳು ಜಾಸ್ತಿ ಬರುತ್ತಂತೆ ಊರಲ್ಲಿ. ಅದರಿಂದ ಕೋತಿಗಳ ಕಾಟದಿಂದ ಅವನು ಮೇಲಿಟ್ಟಿರೋವು ಕೆಳಗಿಟ್ಟಿದ್ದಾರೆ ಇವಾಗ. ಆಮೇಲೆ ಬಳ್ಳಿಗಳು ಹಬ್ಸೋಕ್ಕೆ ಏನೂ ಇಲ್ಲ ಇಲ್ಲಿ ಅದರಿಂದ. ಆಮೇಲೆ ಸುತ್ತ ಮರಗಳಿದ್ದಾವೆ, ಬಾದಾಮಿ ಮರ ಅದು ಇದು. ಅದರಿಂದನೂ ಸ್ವಲ್ಪ ಜಾಸ್ತಿ ಕಸ ಇವ್ರ ಗಾರ್ಡನಲ್ಲಿ. ಎಲೆ ಆಮೇಲೆ ಹೂವು ಮರಗಳಿಂದ ಗಾಳಿಗೆ ಆರಿ ಬಂದಿರುತ್ತಲ್ಲ, ಅದಾದರೆ ದಿನಾ ಕ್ಲೀನ್ ಮಾಡಬೇಕು. ಆ ಥರ ಸುತ್ತ ಮರ ಇದ್ದಾಗ ಜಾಸ್ತಿ ಗಲೀಜಾಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ 15 ದಿನ ಇಲ್ಲದೆ ಇರೋದಕ್ಕೂ ಇದಕ್ಕೂ ಎಲ್ಲ ಆ ಥರ ಗಲೀಜಿದೆ, ಏನು ಅನ್ಕೋಬೇಡಿ. ನೋಡಿ ಇದು ಪಿಂಕು ನಾಟಿ, ಇದು ಟೇಬಲ್ ರೋಜ್ ಅಂತೀವಲ್ಲ, ಟೇಬಲ್ ರೋಜ್. ಇದನ್ನು ಇಲ್ಲ ನನ್ನ ಹತ್ರ, ಸಾಮಾನ್ಯ ಟೇಬಲ್ ರೋಜ್ ಎಲ್ಲ ಹೋಗ್ಬಿಟ್ಟಿದ್ದಾವೆ. ನಾನು ಸ್ವಲ್ಪ ಎಲ್ಲ ಕಟಿಂಗ್ ಇಸ್ಕೊಂಬಂದೆ. ನೋಡಿ ಇಲ್ಲೂ ಇದೆ ಇವ್ರ ಮಲ್ಲಿಗೆ ಗಿಡ. ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಇಷ್ಟು ದೊಡ್ಡದಾಗಿರುತ್ತೆ ಹೂವು.
ತುಂಬ ಚೆನ್ನಾಗಿದೆ ಇದು ಹೂವು. ನಾವು ಕಟ್ಟಿಂಗು ತಂದಿದ್ವಿ, ಇವ್ರ ಹತ್ರನೂ ಇಸ್ಕೊಂಬಂದ್ವಿ, ಅವ್ರ ಹತ್ರನೂ ಇಸ್ಕೊಂಬಂದಿದ್ವಿ, ಆಮೇಲೆ ಗಿಡನೂ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ದೀನಿ. ಇನ್ನು ಗಿಡನೂ ನಮ್ಮ ನೀರಿಗೆ ಹೊಂದ್ಕೊಂಡು ಚಿಗುರು ಬಂದ ಮೇಲೆ ನಾನು ರೀಪಾಟ್ ಮಾಡ್ತೀನಿ, ಅಲ್ಲಿವರೆಗೂ ರೀಪಾಟ್ ಮಾಡೋಕ್ಕೆ ಹೋಗಲ್ಲ. ಕಟ್ಟಿಂಗ್ ಇಟ್ಟಿದ್ದೀನಿ, ನೋಡಬೇಕು ಕಟ್ಟಿಂಗು ಬರುತ್ತಾ ಅಂತ ಇಲ್ವೋ ಅಂತ. ಹೆಂಗಾರಾಗಲಿ ಅಂತಲೇ ಗಿಡಗಳು ತಂದ್ವಿ. ಗಿಡದಲ್ಲಿ ಹೂವು ಇರಲಿಲ್ಲ, ಅದೇ ಗಿಡ ಅಂತ ಐಡೆಂಟಿ ಮಾಡೋಕ್ಕೆ. ಆದರೆ ಅಲ್ಲಿ ಹೇಳಿದ್ರು ಅದೇ ಗಿಡ ಅಂತ, ಅದಕ್ಕೆ ತಂದಿದ್ದೀವಿ ಇರಲಿ ಅಂತ. ಆಮೇಲೆ ಕಣಗಿಲೆ ಗಿಡದಲ್ಲಿ ರೆಡ್ ಇದೆ, ಆಮೇಲೆ ವೈಟ್ ಇದೆ, ಇನ್ನೊಂದು ಎಲ್ಲೋ ಇರಬೇಕು. ಇದು ನೋಡಿ, ಇದು ನಾಟಿದು. ಇದು ಮೊದಲು ಇದೊಂದೇ ಬರ್ತಾ ಇದ್ದಿದ್ದು. ಆಮೇಲೆ ಇದು ನಾನು ಒಂದು ಸರಿ ಹೇಳಿದ್ದೆ, ಕಣಗಿಲೆ ಗಿಡದಲ್ಲಿ ಚಿಕ್ಕದು ಶಾರ್ಟ್ ವೆರೈಟಿ ಬರುತ್ತೆ, ಎಲೆನೂ ಚಿಕ್ಕದಾಗಿರುತ್ತೆ, ಹೂವು ಜಾಸ್ತಿ ಬಿಡುತ್ತೆ ಅಂತ. ಅದಿದೆ ಇವ್ರ ಹತ್ರ. ಆಮೇಲೆ ನೀವು ಇದು ನಿಂಬೆ ಹುಲ್ಲು ಅಂತೀವಲ್ಲ, ಲೆಮನ್ ಗ್ರಾಸು ಎಲ್ಲ ಇದ್ದಾವೆ. ಹಣ್ಣಿನ ಗಿಡದಲ್ಲಿ ಮಾತ್ರ 3 ಗಿಡ ಇದೆ. ಇವಾಗ ಮಾವಿನ ಗಿಡ ಕಸಿ ಗಿಡ ತಂದಿದ್ದಾರಂತೆ. ಅಂಜೂರ ಹಣ್ಣು ಅಂತ ಒಂದು ತಂದಿದ್ದಾರೆ. ಇನ್ನು ಮಲ್ಬರಿ ಅವೆಲ್ಲ ಹಣ್ಣಿನ ಗಿಡ ಹಾಕೋಕ್ಕೆ ಆಸೆ, ಆದರೆ ನಾವು ಟ್ರಾನ್ಸ್ಫರ್ ಆದರೆ ಇವನ್ನೆಲ್ಲ ಹೆಂಗೆ ಎತ್ಕೊಂಡು ಹೋಗೋದು, ಅದಕ್ಕೆ ಸುಮ್ಮನೆ ಇದ್ದೀನಿ ಅನಿಸುತ್ತೆ. ಆಮೇಲೆ ಗಾರ್ಡನ್ ಮಾಡೋಕ್ಕೆ ಇನ್ನೂ ಇಷ್ಟ ಅವ್ರಿಗೆ, ಜಾಸ್ತಿನೇ ಗಿಡಗಳು ಬೆಳೆಸೋಕ್ಕೆ. ಆದರೆ ಅಕಸ್ಮಾತ್ ಟ್ರಾನ್ಸ್ಫರ್ ಆಗಿ ಇವನ್ನೆಲ್ಲ ತಗೊಂಡು ಹೋಗ್ಬೇಕು ಅಂದಾಗ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಇಟ್ಟಿದ್ದಾರಂತೆ. ಆದ್ರೂ ತುಂಬ ಜಾಸ್ತಿನೇ ಇಟ್ಟಿದ್ದಾರೆ ಗಿಡಗಳು, ನೋಡಿದ್ರೆ ನೋಡಿ ಯಾವ ಥರ ಇದ್ದಾವೆ ಅಂತ. ಆಮೇಲೆ ಇವರು ಟೈರ್ಗಳೆಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಟೈಲ್ಸ್ ಇಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸುಮಾರು ಅದರ ಕಾರು ಅಥವಾ ಲಾರಿದು ಟೈರ್ಸ್ ಬರುತ್ತಲ್ಲ, ಅದನ್ನು ಮೇಲ್ಗಡೆ ಒಂಚೂರು ಕಟ್ ಮಾಡಿ ಕೆಳಗಡೆ ಏನೇನೋ ಒಂದು ಟೈಲ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಪ್ಲಾಸ್ಟಿಕ್ ಕವರ್ ಹಾಕಿ ಮಣ್ಣು ಹಾಕಿ ಗಿಡ ಹಾಕ್ತಾರೆ. ಇದು ಹೂವು ತುಂಬ ಘಮ ಅನಿಸ್ತಾಯಿತ್ತು. ನಾನು ತೆಗೆದ್ಬಿಟ್ಟು 2 ಹೂವು ತಲೆಯಲ್ಲಿ ಇಟ್ಕೊಂಡಿದ್ದೆ. ನೋಡ್ಬೋದು ನೀವು ಮುಂದಿನ ವಿಡಿಯೋದಲ್ಲಿ ನಾನು ಹೋದಾಗ ಅದು ಕಾಣ್ಬೋದು. ನೋಡಿ, ಈ ಥರ ಇದೆ ಗಾರ್ಡನ್ನು. ಸ್ವಲ್ಪ ಕ್ಲೀನ್ ಮಾಡಬೇಕಷ್ಟೆ, ತುಂಬ ದಿನ ಆಯಿತು. ಆಮೇಲೆ ನಾವು ಹೋಗಿದ್ದ ದಿನವೂ ಮಳೆ, ಅದಕ್ಕಿಂತ ಹಿಂದೆ 2 ದಿನವೂ ಮಳೆ ಇತ್ತಂತೆ, ಅದರಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ. ಇವಾಗ ಬೇಕಾದ್ರೆ ನೀವು ಅವ್ರ ಗಾರ್ಡನ್ ವಿಸಿಟ್ ಮಾಡಿದರೆ ಇವಾಗ ಹಾಕಿರೋ ವಿಡಿಯೋಗಳಿಗೆ ಆದಷ್ಟು ಕ್ಲೀನ್ ಆಗಿದೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಹೂವು ಕಿತ್ತಿಲ್ಲ, ಇವರು ಎಲ್ಲ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ತು ಮಿಕ್ಕಿದ ಗಿಡದಲ್ಲೇ ಬಿಡ್ತಾರಂತೆ, ಅದರಿಂದ ಒಣಗಿದೆ ನೋಡಿ. ನಮಸ್ತೆ.